ಮತ್ತೇನಿದೆ ಇವತ್ತು ಅಷ್ಟೇ ಎಲ್ಲೂ ಕೂಡ ಇರ್ಬೋದು. ನಾನು ಪ್ರೆಸ್ ನೋಟ್ನ ಬರೀಬೇಕಾಗಿತ್ತು. ಕಳೆದ 15 ದಿನಗಳಿಂದ ನನ್ನ ಅನಾರೋಗ್ಯ ನನ್ನ ಬರವಣಿಗೆಗೆ ದೊಡ್ಡ ಸಣ್ಣ ಬ್ರೇಕ್ ಆಗ್ತದೆ. ಹಾಗಾಗಿ ಅದನ್ನು ಬರೀಲಿಲ್ಲ. ಏನು ಮಾತನಾಡುತ್ತಿದ್ದೀನಿ ಅದನ್ನ ಕೇವಲ 3-4 ಮಾತುಗಳಲ್ಲಿ ನಿಮ್ಮ ಮುಂದೆ ಇಟ್ಟು ಒಂದು ಸ್ಪಷ್ಟನೆ ಕೊಡೋಣ ಅಂತೇಳಿ ನಮ್ಮ ಅಪಜಾಪಗಳಿಗೆ ತೀರ್ಮಾನ ಮಾಡಿತ್ತು. ನಿನ್ನೆ ನಾನು ಮಾತನಾಡೋ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಬಗ್ಗೆ ಚರ್ಚೆ ಮಾಡಿದ್ರು. ಆದರೆ ಯಾಕೆ ಯಾರು ಕೂಡ ಅದನ್ನ ಆಳವಾಗಿ ತಿಳಿಲಿಲ್ಲ ಅನ್ನೋದಕ್ಕೆ ನನಗೆ ತುಂಬಾ ನೋವಿದೆ. ನಾನು ಆ ಭವನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಜಿಲ್ಲಾ ಮಂತ್ರಿಗಳನ್ನಾಗ್ಲಿ, ಪ್ರಸ್ತುತ ಜಿಲ್ಲಾಧಿಕಾರಿಗಳನ್ನಾಗ್ಲಿ, ಪ್ರಸ್ತುತ ರಾಜ್ಯಾಧ್ಯಕ್ಷರನ್ನಾಗ್ಲಿ ಯಾವ ವಿಚಾರವನ್ನು ನಾನು ಚರ್ಚೆ ಮಾಡಿಲ್ಲ ಅವ್ರ ಜೊತೆ. ನಿಮ್ಮ ಜೊತೆಯಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದೆ. ನಾನು 2008ರಲ್ಲಿ ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ ಅವತ್ತು ಮಂಡ್ಯ ಅಧಿಕಾರಿಗಳಾಗಿದ್ದಂಥವರು ಡಾಕ್ಟರ್ ಜಾಫರ್ ಅವರಿಗೆ ನಾನು ಮನವಿ ಕೊಟ್ಟಿದ್ದೇನೆ. ನಿಜವಾಗಿ ಸ್ಪಂದಿಸಿದ್ರು. ಹಾಗೆ ಜಾಗ ಬಂದು ನಾನು ರೆಕಮೆಂಡ್ ಮಾಡ್ತೇನೆ ಅಂತ ಹೇಳಿದ್ರು. ಎರಡನೇದು ಆವತ್ತಿದ್ದಂಥವರು ರಾಜ್ಯಾಧ್ಯಕ್ಷರು ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು. ನಾನು ಅವ್ರ ಜೊತೆಯಲ್ಲಿ ನಾನು ಕೂಡ ಆಯ್ಕೆ ಮಂಡ್ಯದಿಂದ ಕೆಲಸ ಮಾಡ್ತಾ ಇದ್ದೆ. ಅವ್ರಿಗೆ ಹೇಳಿದಾಗ ಆಯ್ತು ಹುಡುಕು ಮನೆ, ನಾವು ಪರಿಷತ್ತಿಂದ ನಿಮಗೆ ಒಂದು 5-6 ಲಕ್ಷ ರೂಪಾಯಿನ ನಾವು ದುಡ್ಡು ಕೂಡ ಕೊಡ್ತೀವಿ ಅಂತ ಅವರು ಬಂದಿದ್ರು. ಇನ್ನು ಸರ್ಕಾರದ ಮಟ್ಟದಲ್ಲಿ ಅವ್ರೇನೋ ಮಾತಾಡ್ಕೊಂಡಿದ್ರು, ಅದು ನನಗೆ ಸಂಬಂಧಪಟ್ಟಿಲ್ಲ. ಈ ಇಬ್ಬರು ಹಂತದಲ್ಲಿ ನಾನು ಏನು ಬೇಕು ಪ್ರಯತ್ನವನ್ನು ನಾನು ಮಾಡಿದ್ದೆ. ಅದನ್ನ ನೆನ್ನೆ ನಿಮ್ಮ ಮುಂದೆ ಹೇಳಿದೆ. ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ಮಾಡಿದ್ವಿ. ಹಾಗೆ ಸರಿಯಾಗಿ ಕಾಲ ಕೂಡ ಬರಲಿಲ್ಲ ಅಂತ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನನಗೀಗ 68 ವರ್ಷ. ನನ್ನ 45 ವರ್ಷಗಳ ಸಾರ್ವಜನಿಕ ಬದುಕಿನಲ್ಲಿ ₹1 ಇನ್ನೊಬ್ಬರು ಹಣಕ್ಕೆ ಆಸೆ ಪಡೆದೇನೆ ನನ್ನ ಹಣ ಖರ್ಚು ಮಾಡ್ಕೊಂಡು ನಾನು ಕೆಲಸ ಮಾಡ್ತೇನೆ. ಎಲ್ರಿಗೂ ಗೊತ್ತಿದೆ. ಈ ರೀತಿ ನಿಸ್ಪೃಹತೆಯಿಂದ ಕೆಲಸ ಮಾಡಬೇಕು ಅನ್ನೋಂಥ ಒಬ್ಬ ವ್ಯಕ್ತಿಗೆ ಮೇ ಬಿ ಅಧ್ಯಕ್ಷನೋ ಯಾವುದೋ ನೀವುಗಳು ಮಾಧ್ಯಮದಲ್ಲಿ ನನಗೆ ಜೀವವಾಯುವನ್ನು ತುಂಬಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸರ್, ಮಾಡಿ ಅಂತ ಹೇಳುದು. ಅದು ಬಿಟ್ಟು ಪತ್ರಿಕೆಯಲ್ಲಿ ಏನು ಕನ್ನಡ ಸಾಹಿತ್ಯ ಪರಿಷತ್ ಭವನ ಮಾರಾಟಕ್ಕಿದೆ. ಎಲ್ರೂ ಮುಂದಕ್ಕೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಬಂದಿದ್ದೀನಿ. ರೈತರು ಬಂದಾಯ್ತು, ಉಳಿದ ವಿಚಾರದ ಯಾರು ಬಂದಿದೆ. ಮಾರಾಟ ಮಾಡ್ಬಿಟ್ಟು ಯಾಕೆ ಮಾರಾಟ ಮಾಡ್ತಾರೆ ಮುಂದಕ್ಕೆ ಬಂದಿದ್ದೀರಿ, ತುಂಬಾ ಚೆನ್ನಾಗಿ ಬಂದಿದ್ದೀರಿ ಅಂತ ಒಳ್ಳೆ ಬರವಣಿಗೆ ಇದೆ. ಈಗ ಹೆಂಗೆ ಮಾಡೋದಿರೋ ಕೆಲಸ ಇಲ್ಲ ಸರ್. ನೀವು ನಿನ್ನೆ ಮಾರಾಟ ಮಾಡ್ತೀರಿ, ಇಲಾಖೆ ಸಚಿವರೊಂದಿಗೂ ಕೂಡ ಮಾತಾಡಿದ್ದೀವಿ, ಇಲಾಖೆ ಇಲಾಖೆಗಳಿಂದ ನೋಡಿಕೊಳ್ಳಿ. ಒಳ್ಳೆಯ ಆಫೀಸ್ಗೆ ಒಳ್ಳೆಯ ಬಿಲ್ಡಿಂಗ್ ನಮಗೆ 50-60 ನಗರದ ಮಧ್ಯದಲ್ಲಿ ನಾವು ಕಾರ್ಯಕ್ರಮ ಅರ್ಪೇಟ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನ ಬೇಕು. ಅದೇ ಪರ್ಯಾಯ DC ಅವ್ರಿಗಾಗ್ಲಿ ಮಿನಿಸ್ಟರ್ಗಾಗ್ಲಿ ನಾನು ತಂದಿದ್ದೇನೆ ನೋಡೇ ಇಲ್ಲ. ನಾನು ಅವ್ರನ್ನ ಅದ್ರ ಬಗ್ಗೆ ಬರ್ಕೊಂಡು ಅದನ್ನು ಪ್ರಸ್ತಾಪ ಮಾಡಲಿ. ಕಡೆ ಜಾಬ್ ಇದು ಸ್ಪಷ್ಟ. ಆ ಮೂಲಕ ಕ್ಷಮೆ ತಂದ್ಕೊಂಡ್ರು ಪರವಾಗಿಲ್ಲ, ಪದ ದೊಡ್ಡದು, ನೀವು ಕ್ಷಮೆ ಅಂತ ಕೇಳ್ತಿದ್ದೀರಿ. ಆಯ್ತು. ಈಗೇನು ಅಂದ್ರೆ ನನ್ನ ಜೊತೆಯಲ್ಲಿ ಕೈ ಜೋಡಿಸಿದೆ ಮಾಧ್ಯಮದಿಗೆ. ಅದು ನಮ್ಮಪ್ಪನ ಆಸ್ತಿ ಅಲ್ಲ, ಸಾಹಿತ್ಯ ಪರಿಷತ್ ಭವನ. ಜಿಲ್ಲಾಧಿಕಾರಿಗಳು ಸರ್ಕಾರ ಏನು ತೀರ್ಮಾನ ತಗುತ್ತದೆ ಅದರ ಪ್ರಕಾರವಾಗಿ ನಾವು ನಗರ ಮಧ್ಯಕ್ಕೆ ಬರೋಣ. ನಗರ ಮಧ್ಯಕ್ಕೆ ಬಂದು ಜನಗಳ ಸಂಪರ್ಕ ಇದೆ, ರಾಜಕಾರಣಿಗಳ ಸಂಪರ್ಕ ಇದೆ. ನಾನು ಹಣ ತರಬಲ್ಲೆ. ನಮಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಬೇಕು. ಮಂಡ್ಯದಲ್ಲಿ ನೀವೆಲ್ಲ ಹಾಸನಲ್ಲಿ ನೋಡಿದ್ದೀರಿ, ಪಾರ್ಟ್ ಆಫ್ ದ ಸಿಟಿ ಒಳಗಡೆ ಬಹಳ ದೊಡ್ಡ ಪರಿಷತ್ ಭವನ ಇದೆ. ಅಂತವೆಲ್ಲ ನೋಡಿದ್ದೀನಿ ನಾನು. ನನಗೆ ಅದು ನೋಡಿದಾಗೆಲ್ಲ ಇದೇ ನಮ್ಮ ಮಂಡ್ಯದಲ್ಲಿ ಹಾಕೋ ಹಿಂಗಾಯ್ತು. ಈಗ ನಾವು 3 ಕಡೆ ಮಾಡಿದ್ದೀವಿ. ಮಂಡ್ಯ ಒಂದು, ಮಳವಳ್ಳಿ ಒಂದು, ಪಾಂಡವಪುರ.
ಪಾಂಡುಪುರ ನೋಡಿದ್ದೀವಿ, ಸುಸಜ್ಜಿತವಾದ ಕಟ್ಟಡ ಇದೆ. ಮ್ಯಾಕ್ಸಿಮಮ್ ಅಂದ್ರೆ 150 ಜನ ಮಾತ್ರ ಕೂತ್ಕೋಬಹುದು. ಅದು ಅಲ್ಲಿ ಲಿಮಿಟೇಷನ್. ಬಟ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಲ್ಲಿ ಜಾಸ್ತಿ ಜನ ಮಾಡ್ಕೋಬೋದಲ್ವ ನಾವು.